ಅದು ಕಾಡಂಚಿನ ಗ್ರಾಮ, ಪ್ರಾಕೃತಿಕವಾಗಿ ಸಮೃದ್ಧಿಯಾಗಿರುವಂತಹ ಹಳ್ಳಿ. ಆದ್ರೆ ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆರೋಪ ಕೇಳಿ ಬಂದಿದೆ. ಇದು ಈಗ ನಾರಿಯರ ಕಣ್ಣು ಕೆಂಪಾಗಿಸಿದೆ. ಅಂಗಡಿ ಮಾಲೀಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲಾಗಿರುವಂತಹ ಘಟನೆ ಇದು, ಬನ್ನಿ ನೋಡೋಣ. ಧಾರವಾಡ ತಾಲೂಕಿನ ಅರಣ್ಯ ಮಧ್ಯದಲ್ಲಿರುವಂತಹ ಹೊಲ್ತಿಕೋಟಿ ಗ್ರಾಮ ಅಂತಂದ್ರೆ ಒಂದು ಕಾಲಕ್ಕೆ ಅರಣ್ಯ ಮಧ್ಯದಲ್ಲಿರುವಂತಹ ನಿಸರ್ಗ ಮಧ್ಯದಲ್ಲಿರುವಂತಹ ನೆಮ್ಮದಿಯ ಗ್ರಾಮವಾಗಿತ್ತು. ಆದ್ರೆ ಇಡೀ ಗ್ರಾಮದ ನೆಮ್ಮದಿಯನ್ನ ಅಕ್ರಮ ಸರಾಯಿ ಈಗ ವಶಕ್ಕೆ ಹಾಕಿದ್ದು. ಧಾರವಾಡದಲ್ಲಿ ನಿಲ್ಲದ ಅಕ್ರಮ ಮದ್ಯ ಮಾರಾಟ, ಕಿರಾಣಿ ಅಂಗಡಿಗಳಲ್ಲಿ ಮದಿರೆ ಕಿಕ್ ಜೋರು. ಊರ ಹೊರವಲಯದಲ್ಲಿ ಬಿದ್ದಿರುವ ಮದ್ಯದ ಪ್ಯಾಕೆಟ್ಗಳು, ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಸಿಡಿದೆದ್ದ ಮಹಿಳೆಯರು. ಮನೆ ಮನೆಗೆ ಹೋಗಿ ನಾರಿಯರ ಜಾಗೃತಿ. ನೀನು ಮದ್ಯ ಮಾರುವಂಗಿಲ್ಲ, ಕಿರಾಣಿ ಅಂಗಡಿ ಮಾಲೀಕರಿಗೆ ತರಾಟೆ. ಸಣ್ಣ ಮಕ್ಕಳು ಕುಡಿಯತ್ತಾವ್ರಿ, ಸೆರೆವು ದೊಡ್ಡವ್ರು 8ಲಿಂದ ಮತ್ ಕುಡಿಯತ್ತಾರ, 9ಲಿಂದ ಕುಡಿಯತ್ತಾರ ನೋಡ್ರಿ. ಅಲ್ಲಿ ನಮ್ಮ ಊರಾಗೆಲ್ಲ ಹಂಗ ಹರಿವು ಬಿಟ್ಟಿರ್ತಾರೆ, ಹರಿವು ಬಿಟ್ಟಿರ್ತಾರಿ. ಅಲ್ಲಿ ಇಲ್ಲೆಲ್ಲ ಬಿದ್ದಿರ್ತಾವ್ರಿ. ಬಟ್ ಮನಿಗ್ ಬಂದ್ ಜಗಳ ಮಾಡೋದ್ರಿ. ಅಲ್ಲಿ ಹುಂಚಿ ಬಿಡ ಕಡೆ ನಮ್ ಹೊಲ ಮಾಡ್ಯಾವ್ರಿ. ಅಲ್ಲಿ ಸೆರೆ ತಗೊಂಬಂದ್ ಅಲ್ಲೇ ಕುಡದ್ ಅಲ್ಲೇ ಮಕ್ಕೋತಾರ್ರಿ. ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟದೊಂದಿಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಅರಣ್ಯದ ಮಧ್ಯೆ ಇರುವ ಹೊಲ್ತಿಕೋಟಿ ಗ್ರಾಮದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಕಾಮನ್ ಆಗಿಬಿಟ್ಟಿದೆ. ಗ್ರಾಮದ 4-5 ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ನೋಡ್ರಿ, ಒಂದ್ ಹೊಲ ಉಳಿದಿಲ್ಲ, ಒಂದ್ ಮನಿ ಉಳಿದಿಲ್ಲ, ತುಡುಗ್ ಮಾಡಾಕ್ ಒಂದೇ ಮಾತ. ದೇವ್ರು ಗಟ್ಲು ದೇವ್ರ ಅದಾವ, ಆ ದೇವ್ರಿಗೇನ ಇವ್ರ ನಿಸಂತ ಮಾಡಾಕತ್ತಾರ. ದೇವ್ರ ಮುಂದೆ ಇಷ್ಟ ಕಾನೂನಾಗ ಮಾತಾಡೋರು ಅವ್ರ ಅಪ್ಪಗ ಅವ್ರ ಕರೆಕ್ಟ್ ಆಗಿ ನ್ಯಾಯವಾಗಿದ್ರ ಇದನ್ನ ಬಂದ್ ಮಾಡಿ ಅವ್ರ ಮನ್ಯಾಗ ಅವ್ರು ಬಿದ್ದಿರ್ಬೇಕು. ಈಗ ಇಷ್ಟ ಮಂದಿ ಹೆಂಗ್ ಮಕ್ಕಳದೇವ್ ಹೊಲದಾಗ ಒಂದ್ ಎಳಿ ಉಳಿಲ್ಲ ಅಂತ ಕಡದ್ ಸೇರೆ ಕುಡಿತಾರ್ರಿ. ಅಂದ್ರ ಮುಂದೆ ಹೆಂಗ್ ಮನುಷ್ಯ ಜೀವನ ಹೆಂಗ್ ಮಾಡೋದು? ಸಚಿವ ಸಂತೋಷ್ ಲಾಡ್ ಕ್ಷೇತ್ರ ವ್ಯಾಪ್ತಿಯ ಗ್ರಾಮದ ಹೊರವಲಯದಲ್ಲಿ ಸರಾಯಿಯ ಪ್ಯಾಕೆಟ್ಗಳ ರಾಶಿ ಬೀಳುತ್ತಿವೆ. ಶಾಲಾ ಆವರಣ, ದೇವಸ್ಥಾನಗಳ ಮುಂದೆ ಪ್ಯಾಕೆಟ್ಗಳ ರಾಶಿ ನೋಡಿ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ಮದ್ಯ ಮಾರುವ ಅಂಗಡಿಗಳಿಗೆ ಗೆರಾವು ಹಾಕಿದ ನಾರಿಯರು ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡರು. ರೊಕ್ಕ ಮಾಡಾರ, ಇನ್ನೊಬ್ರು ಮನಿ ಮುರಿದ್ ರೊಕ್ಕ ಯಾಕೆ ಮಾಡ್ಬೇಕಂತ ಅವ್ರಿ. ಮತ್ ಬೇರೆ ಉದ್ಯೋಗ ಮಾಡ್ರಿ, ಅವ್ರ ಬೇರೆ ಉದ್ಯೋಗ ಮಾಡಕ್ ನಾವು ಸಹಕಾರ ಕೊಡ್ತೇವೆ. ಸೆರೆ ಒಂದ್ ಬಿಟ್ಕ ಸೆರೆ ಒಟ್ಟು ಮುಕ್ತ ಆಗ್ಬೇಕ್ರಿ ನಮ್ಮ ಮೂರು. ಇದು ಏನಂತಂದ್ರೆ ಹೊಲ್ತಿಕೋಟಿ ಗ್ರಾಮಸ್ಥರು ಹೇಳ್ತಾ ಇರೋದು, ಪ್ರಮುಖವಾಗಿ ಈ ಒಂದು ಗ್ರಾಮ ಏನಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಸಂತೋಷ್ ಲಾಡ್ ಅವರ ಕ್ಷೇತ್ರಕ್ಕೆ ವ್ಯಾಪ್ತಿ ಒಳಪಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರ ಗಮನಕ್ಕೂ ಕೂಡ ಗ್ರಾಮಸ್ಥರು ತಂದಾಗ ಕೂಡ ಇನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ. ಗ್ರಾಮದ ಯುವಕರ ಭವಿಷ್ಯವನ್ನು ಕೂಡ ಇದು ಅಕ್ರಮ ಮದ್ಯ ಮಾರಾಟ ಹೊಸಕ್ಕೆ ಆಗ್ತಾ ಇದ್ದು, ಇದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನು ಇಲ್ಲಿನ ಗ್ರಾಮಸ್ಥರು ಈಗ ಮಾಡ್ತಾ ಇದ್ದಾರೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಕಾಡಂಚಿನ ಗ್ರಾಮ, ಪ್ರಾಕೃತಿಕವಾಗಿ ಸಮೃದ್ಧಿಯಾಗಿರುವಂತಹ ಹಳ್ಳಿ. ಆದ್ರೆ ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆರೋಪ ಕೇಳಿ ಬಂದಿದೆ. ಇದು ಈಗ ನಾರಿಯರ ಕಣ್ಣು ಕೆಂಪಾಗಿಸಿದೆ. ಅಂಗಡಿ ಮಾಲೀಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲಾಗಿರುವಂತಹ ಘಟನೆ ಇದು, ಬನ್ನಿ ನೋಡೋಣ. ಧಾರವಾಡ ತಾಲೂಕಿನ ಅರಣ್ಯ ಮಧ್ಯದಲ್ಲಿರುವಂತಹ ಹೊಲ್ತಿಕೋಟಿ ಗ್ರಾಮ ಅಂತಂದ್ರೆ ಒಂದು ಕಾಲಕ್ಕೆ ಅರಣ್ಯ ಮಧ್ಯದಲ್ಲಿರುವಂತಹ ನಿಸರ್ಗ ಮಧ್ಯದಲ್ಲಿರುವಂತಹ ನೆಮ್ಮದಿಯ ಗ್ರಾಮವಾಗಿತ್ತು. ಆದ್ರೆ ಇಡೀ ಗ್ರಾಮದ ನೆಮ್ಮದಿಯನ್ನ ಅಕ್ರಮ ಸರಾಯಿ ಈಗ ವಶಕ್ಕೆ ಹಾಕಿದ್ದು. ಧಾರವಾಡದಲ್ಲಿ ನಿಲ್ಲದ ಅಕ್ರಮ ಮದ್ಯ ಮಾರಾಟ, ಕಿರಾಣಿ ಅಂಗಡಿಗಳಲ್ಲಿ ಮದಿರೆ ಕಿಕ್ ಜೋರು. ಊರ ಹೊರವಲಯದಲ್ಲಿ ಬಿದ್ದಿರುವ ಮದ್ಯದ ಪ್ಯಾಕೆಟ್ಗಳು, ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಸಿಡಿದೆದ್ದ ಮಹಿಳೆಯರು. ಮನೆ ಮನೆಗೆ ಹೋಗಿ ನಾರಿಯರ ಜಾಗೃತಿ. ನೀನು ಮದ್ಯ ಮಾರುವಂಗಿಲ್ಲ, ಕಿರಾಣಿ ಅಂಗಡಿ ಮಾಲೀಕರಿಗೆ ತರಾಟೆ. ಸಣ್ಣ ಮಕ್ಕಳು ಕುಡಿಯತ್ತಾವ್ರಿ, ಸೆರೆವು ದೊಡ್ಡವ್ರು 8ಲಿಂದ ಮತ್ ಕುಡಿಯತ್ತಾರ, 9ಲಿಂದ ಕುಡಿಯತ್ತಾರ ನೋಡ್ರಿ. ಅಲ್ಲಿ ನಮ್ಮ ಊರಾಗೆಲ್ಲ ಹಂಗ ಹರಿವು ಬಿಟ್ಟಿರ್ತಾರೆ, ಹರಿವು ಬಿಟ್ಟಿರ್ತಾರಿ. ಅಲ್ಲಿ ಇಲ್ಲೆಲ್ಲ ಬಿದ್ದಿರ್ತಾವ್ರಿ. ಬಟ್ ಮನಿಗ್ ಬಂದ್ ಜಗಳ ಮಾಡೋದ್ರಿ. ಅಲ್ಲಿ ಹುಂಚಿ ಬಿಡ ಕಡೆ ನಮ್ ಹೊಲ ಮಾಡ್ಯಾವ್ರಿ. ಅಲ್ಲಿ ಸೆರೆ ತಗೊಂಬಂದ್ ಅಲ್ಲೇ ಕುಡದ್ ಅಲ್ಲೇ ಮಕ್ಕೋತಾರ್ರಿ. ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟದೊಂದಿಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಅರಣ್ಯದ ಮಧ್ಯೆ ಇರುವ ಹೊಲ್ತಿಕೋಟಿ ಗ್ರಾಮದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಕಾಮನ್ ಆಗಿಬಿಟ್ಟಿದೆ. ಗ್ರಾಮದ 4-5 ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ನೋಡ್ರಿ, ಒಂದ್ ಹೊಲ ಉಳಿದಿಲ್ಲ, ಒಂದ್ ಮನಿ ಉಳಿದಿಲ್ಲ, ತುಡುಗ್ ಮಾಡಾಕ್ ಒಂದೇ ಮಾತ. ದೇವ್ರು ಗಟ್ಲು ದೇವ್ರ ಅದಾವ, ಆ ದೇವ್ರಿಗೇನ ಇವ್ರ ನಿಸಂತ ಮಾಡಾಕತ್ತಾರ. ದೇವ್ರ ಮುಂದೆ ಇಷ್ಟ ಕಾನೂನಾಗ ಮಾತಾಡೋರು ಅವ್ರ ಅಪ್ಪಗ ಅವ್ರ ಕರೆಕ್ಟ್ ಆಗಿ ನ್ಯಾಯವಾಗಿದ್ರ ಇದನ್ನ ಬಂದ್ ಮಾಡಿ ಅವ್ರ ಮನ್ಯಾಗ ಅವ್ರು ಬಿದ್ದಿರ್ಬೇಕು. ಈಗ ಇಷ್ಟ ಮಂದಿ ಹೆಂಗ್ ಮಕ್ಕಳದೇವ್ ಹೊಲದಾಗ ಒಂದ್ ಎಳಿ ಉಳಿಲ್ಲ ಅಂತ ಕಡದ್ ಸೇರೆ ಕುಡಿತಾರ್ರಿ. ಅಂದ್ರ ಮುಂದೆ ಹೆಂಗ್ ಮನುಷ್ಯ ಜೀವನ ಹೆಂಗ್ ಮಾಡೋದು?
ಸಚಿವ ಸಂತೋಷ್ ಲಾಡ್ ಕ್ಷೇತ್ರ ವ್ಯಾಪ್ತಿಯ ಗ್ರಾಮದ ಹೊರವಲಯದಲ್ಲಿ ಸರಾಯಿಯ ಪ್ಯಾಕೆಟ್ಗಳ ರಾಶಿ ಬೀಳುತ್ತಿವೆ. ಶಾಲಾ ಆವರಣ, ದೇವಸ್ಥಾನಗಳ ಮುಂದೆ ಪ್ಯಾಕೆಟ್ಗಳ ರಾಶಿ ನೋಡಿ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ಮದ್ಯ ಮಾರುವ ಅಂಗಡಿಗಳಿಗೆ ಗೆರಾವು ಹಾಕಿದ ನಾರಿಯರು ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡರು. ರೊಕ್ಕ ಮಾಡಾರ ಇನ್ನೊಬ್ರು ಮನಿ ಮುರಿದ್ ರೊಕ್ಕ ಯಾಕೆ ಮಾಡ್ಬೇಕಂತ ಕೇಳ್ರಿ. ಮತ್ ಬೇರೆ ಯಾವ್ದಾದ್ರು ಉದ್ಯೋಗ ಮಾಡ್ರಿ ಅವ್ರ. ಬೇರೆ ಉದ್ಯೋಗ ಮಾಡಕ್ ನಾವು ಸಹಕಾರ ಕೊಡ್ತೇವೆ. ಸೆರೆ ಒಂದ್ ಬಿಟ್ಕ ಸೆರೆ ಒಟ್ಟು ಮುಕ್ತ ಆಗ್ಬೇಕ್ರಿ ನಮ್ಮೂರು. ಇದು ಏನಂತಂದ್ರೆ ಹೊತ್ತಕೋಟೆ ಗ್ರಾಮಸ್ಥರು ಹೇಳ್ತಾ ಇರೋದು, ಪ್ರಮುಖವಾಗಿ ಈ ಒಂದು ಗ್ರಾಮ ಏನಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಸಂತೋಷ್ ಲಾಡ್ ಅವರ ಕ್ಷೇತ್ರಕ್ಕೆ ವ್ಯಾಪ್ತಿ ಒಳಪಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರ ಗಮನಕ್ಕೂ ಕೂಡ ಗ್ರಾಮಸ್ಥರು ತಂದಾಗ ಕೂಡ ಇನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ. ಗ್ರಾಮದ ಯುವಕರ ಭವಿಷ್ಯವನ್ನು ಕೂಡ ಇದು ಅಕ್ರಮ ಮದ್ಯ ಮಾರಾಟ ಹೊಸಕ್ಕೆ ಆಗ್ತಾ ಇದ್ದು, ಇದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಆಗ್ರಹವನ್ನು ಇಲ್ಲಿನ ಗ್ರಾಮಸ್ಥರು ಈಗ ಮಾಡ್ತಾ ಇದ್ದಾರೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಕಾಡಂಚಿನ ಗ್ರಾಮ, ಪ್ರಾಕೃತಿಕವಾಗಿ ಸಮೃದ್ಧಿಯಾಗಿರುವಂತಹ ಹಳ್ಳಿ. ಆದ್ರೆ ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆರೋಪ ಕೇಳಿ ಬಂದಿದೆ. ಇದು ಈಗ ನಾರಿಯರ ಕಣ್ಣು ಕೆಂಪಾಗಿಸಿದೆ. ಅಂಗಡಿ ಮಾಲೀಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲಾಗಿರುವಂತಹ ಘಟನೆ ಇದು, ಬನ್ನಿ ನೋಡೋಣ. ಧಾರವಾಡ ತಾಲೂಕಿನ ಅರಣ್ಯ ಮಧ್ಯದಲ್ಲಿರುವಂತಹ ಹೊಲ್ತಿಕೋಟಿ ಗ್ರಾಮ ಅಂತಂದ್ರೆ ಒಂದು ಕಾಲಕ್ಕೆ ಅರಣ್ಯ ಮಧ್ಯದಲ್ಲಿರುವಂತಹ ನಿಸರ್ಗ ಮಧ್ಯದಲ್ಲಿರುವಂತಹ ನೆಮ್ಮದಿಯ ಗ್ರಾಮವಾಗಿತ್ತು. ಆದ್ರೆ ಇಡೀ ಗ್ರಾಮದ ನೆಮ್ಮದಿಯನ್ನ ಅಕ್ರಮ ಸರಾಯಿ ಈಗ ವಶಕ್ಕೆ ಹಾಕಿದ್ದು. ಧಾರವಾಡದಲ್ಲಿ ನಿಲ್ಲದ ಅಕ್ರಮ ಮದ್ಯ ಮಾರಾಟ. ಕಿರಾಣಿ ಅಂಗಡಿಗಳಲ್ಲಿ ಮದಿರೆ ಕಿಕ್ಕು ಜೋರು. ಊರ ಹೊರವಲಯದಲ್ಲಿ ಬಿದ್ದಿರುವ ಮದ್ಯದ ಪ್ಯಾಕೆಟ್ಗಳು. ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಸಿಡಿದೆದ್ದ ಮಹಿಳೆಯರು. ಮನೆ ಮನೆಗೆ ಹೋಗಿ ನಾರಿಯರ ಜಾಗೃತಿ. ನೀನು ಮದ್ಯ ಮಾರುವಂಗಿಲ್ಲ, ಕಿರಾಣಿ ಅಂಗಡಿ ಮಾಲೀಕರಿಗೆ ತರಾಟೆ. ಸಣ್ಣ ಮಕ್ಕಳು ಕುಡಿಯತ್ತಾವ್ರಿ, ಸೆರೆವು ದೊಡ್ಡವ್ರು 8ಲಿಂದ ಮತ್ ಕುಡಿಯತ್ತಾರ, 9ಲಿಂದ ಕುಡಿಯತ್ತಾರ ನೋಡ್ರಿ. ಅಲ್ಲಿ ನಮ್ಮ ಊರಾಗೆಲ್ಲ ಹಂಗ ಹರಿಬಿಟ್ಟಿರ್ತಾರೆ, ಹರಿ ಬಿಟ್ಟಿರ್ತಾರಿ. ಅಲ್ಲಿ ಇಲ್ಲೆಲ್ಲ ಬಿದ್ದಿರ್ತಾವ್ರಿ. ಒಟ್ ಮನಿಗ್ ಬಂದ್ ಜಗಳ ಮಾಡೋದ್ರಿ. ಅಲ್ಲಿ ಹುಂಚಿ ಗಿಡ ಕಡೆ ನಮ್ ಹೊಲ ಮಾಡ್ಯಾವ್ರಿ. ಅಲ್ಲಿ ಸೆರೆ ತಗೊಂಬಂದ್ ಅಲ್ಲೇ ಕೂಡದ್ ಅಲ್ಲೇ ಮಕ್ಕೋತಾರ್ರಿ. ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟದೊಂದಿಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಅರಣ್ಯದ ಮಧ್ಯೆ ಇರುವ ಹೊಲ್ತಿಕೋಟಿ ಗ್ರಾಮದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಕಾಮನ್ ಆಗಿಬಿಟ್ಟಿದೆ. ಗ್ರಾಮದ 4-5 ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ನೋಡ್ರಿ, ಒಂದ್ ಹೊಲ ಉಳಿದಿಲ್ಲ, ಒಂದ್ ಮನಿ ಉಳಿದಿಲ್ಲ, ತುಡುಗ್ ಮಾಡಾಕ್ ಒಂದೇ ಮಾತ. ದೇವ್ರು ಗಟ್ಲು ದೇವ್ರ ಅದಾವ. ಆ ದೇವ್ರಿಗೇನ ಇವ್ರ ನಿಸಂತ ಮಾಡಾಕತ್ತಾರ. ದೇವ್ರ ಮುಂದೆ ಇಷ್ಟ ಕಾನೂನಾಗ ಮಾತಾಡೋರು ಅವ್ರ ಅಪ್ಪಗ ಅವ್ರ ಕರೆಕ್ಟ್ ಆಗಿ ನ್ಯಾಯವಾಗಿದ್ರ ಇದನ್ನ ಬಂದ್ ಮಾಡಿ ಅವ್ರ ಮನ್ಯಾಗ ಅವ್ರು ಬಿದ್ದಿರ್ಬೇಕು. ಈಗ ಇಷ್ಟ ಮಂದಿ ಹೆಂಗ್ ಮಕ್ಕಳದೇವ್ ಹೊಲದಾಗ ಒಂದ್ ಎಳಿ ಉಳಿಲ್ಲ ಅಂತ ಕಡದ್ ಸೇರೆ ಕುಡಿತಾರ್ರಿ. ಅಂದ್ರ ಮುಂದೆ ಹೆಂಗ್ ಮನುಷ್ಯ ಜೀವನ ಹೆಂಗ್ ಮಾಡೋದು? ಸಚಿವ ಸಂತೋಷ್ ಲಾಡ್ ಕ್ಷೇತ್ರ ವ್ಯಾಪ್ತಿಯ ಗ್ರಾಮದ ಹೊರವಲಯದಲ್ಲಿ ಸರಾಯಿಯ ಪ್ಯಾಕೆಟ್ಗಳ ರಾಶಿ ಬೀಳುತ್ತಿವೆ. ಶಾಲಾ ಆವರಣ, ದೇವಸ್ಥಾನಗಳ ಮುಂದೆ ಪ್ಯಾಕೆಟ್ಗಳ ರಾಶಿ ನೋಡಿ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ಮದ್ಯ ಮಾರುವ ಅಂಗಡಿಗಳಿಗೆ ಗೆರಾವು ಹಾಕಿದ ನಾರಿಯರು ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡರು. ರೊಕ್ಕ ಮಾಡಾರ ಇನ್ನೊಬ್ರು ಮನಿ ಮುರಿದ್ ರೊಕ್ಕ ಯಾಕೆ ಮಾಡ್ಬೇಕಂತ ಕೇಳ್ರಿ. ಮತ್ ಬೇರೆ ಯಾವ್ದಾದ್ರು ಉದ್ಯೋಗ ಮಾಡ್ರಿ ಅವ್ರ. ಬೇರೆ ಉದ್ಯೋಗ ಮಾಡಕ್ ನಾವು ಸಹಕಾರ ಕೊಡ್ತೇವೆ. ಸೆರೆ ಒಂದ್ ಬಿಟ್ಕ ಸೆರೆ ಒಟ್ಟು ಮುಕ್ತ ಆಗ್ಬೇಕ್ರಿ ನಮ್ಮೂರು. ಇದು ಏನಂತಂದ್ರೆ ಹೊತ್ತಕೋಟೆ ಗ್ರಾಮಸ್ಥರು ಹೇಳ್ತಾ ಇರೋದು, ಪ್ರಮುಖವಾಗಿ ಈ ಒಂದು ಗ್ರಾಮ ಏನಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಸಂತೋಷ್ ಲಾಡ್ ಅವರ ಕ್ಷೇತ್ರಕ್ಕೆ ವ್ಯಾಪ್ತಿ ಒಳಪಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರ ಗಮನಕ್ಕೂ